ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಜೂನ್ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನೋಡಿ, ಜೂನ್ ತಿಂಗಳಲ್ಲಿ ಮೊದಲನೇದಾಗಿ 6ನೇ ತಾರೀಕಿನಂದೇ 2 ಗ್ರಹಗಳು ಬದಲಾವಣೆ ಆಗ್ತಾ ಇರುವಂತಹದ್ದು. ಇಲ್ಲಿ 6ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಸಿಂಹ ರಾಶಿಗೆ ಕುಜ ಮತ್ತು ಅದೇ ದಿವಸದಂದೇ ಬುಧ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 15ನೇ ತಾರೀಕು 6ನೇ ತಿಂಗಳು 2025ರಂದು ರವಿ ಮಿಥುನಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 22ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಕಟಕ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು 29ನೇ ತಾರೀಕು 6ನೇ ತಿಂಗಳು 2025ಕ್ಕೆ ಶುಕ್ರ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಒಂದು ಶುಭ ಸಂದರ್ಭದಲ್ಲಿ, ಇಷ್ಟು ಗ್ರಹಗಳ ಸಂಚಾರಗಳು ಇರುವಂತಹ ಸಂದರ್ಭದಲ್ಲಿ ಎಂತೆಂತಹ ಫಲಗಳನ್ನು ನೀವು ಪಡ್ಕೋಬಹುದು ಅನ್ನುವಂತಹ ತುಲನೆಯನ್ನು ಮಾಡೋಣ. ಅದಕ್ಕೂ ಮೊದಲನೇದಾಗಿ ಈ ಒಂದು ತಿಂಗಳಿನ 25ನೇ ತಾರೀಕು ಏನಿದೆ ಅಮಾವಾಸ್ಯೆ ತಿಥಿ, ಅದು ಮಣ್ಣೆತ್ತಿನ ಅಮಾವಾಸ್ಯೆ ಆಗಿದೆ. ಆ ಮಣ್ಣೆತ್ತಿನ ಅಮಾವಾಸ್ಯೆಯ ಪ್ರಯುಕ್ತವಾಗಿ ನಿಮಗಾಗಿಯೇ ನಾವು ಏನು ಚೈತ್ರ ಮಾಸದಲ್ಲಿ ಚೈತ್ರದ ಅಮಾವಾಸ್ಯೆಗೆ ನಾವೇನು ಮಾಡಿದ್ವಲ್ಲ, ಸರ್ವ ಕಾರ್ಯ ಸಿದ್ಧಿ ಬೆಳ್ಳಿ ತಾಯ್ತವನ್ನು ಈ ಬಾರಿಯೂ ಸಹ ನಾವು ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ನಿಮ್ಮ ಜೀವನದಲ್ಲಿರುವಂತಹ ಅನೇಕ ದೃಷ್ಟಿ ದೋಷಗಳು, ಸಣ್ಣ ಸಣ್ಣ ಕೃತಿಮ ಮಾಟಮಂತ್ರ ದೋಷಗಳು, ಕೆಲಸ ಕಾರ್ಯಗಳು ಆಗದೆ ನಿಂತು ಹೋಗ್ತಾ ಇರುತ್ತೆ. ಅಂತಹ ವಿಚಾರಗಳಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗಿ, ಕೆಲಸದಲ್ಲಿ ವೃದ್ಧಿಯಾಗಿ, ಹಣಕಾಸಿನ ಬೆಳವಣಿಗೆ ಆಗೋದಕ್ಕೋಸ್ಕರವಾಗಿಯೇ ಅಮಾವಾಸ್ಯೆಯ ಪರ್ವಕಾಲದಂದು ಹಲವು ಮೂಲಿಕೆಗಳನ್ನು ಸೇರಿಸಿ ಈ ರಜತ ಅಂದರೆ ಬೆಳ್ಳಿ ತಾಯ್ತವನ್ನು ಮಾಡ್ತಾ ಇದ್ದೇವೆ. ಅದನ್ನು ನೀವು ಕತ್ತಿನಲ್ಲಾಗಲಿ ತೋಳಿನಲ್ಲಾಗಲಿ ಧರಿಸಿಕೊಳ್ಳೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ಪ್ರಗತಿಯನ್ನು ನೋಡಬಹುದು. ಹಾಗಾಗಿ 25ನೇ ತಾರೀಕು 6ನೇ ತಿಂಗಳು 2025ರ ವಿಶೇಷ ಮಣ್ಣೆತ್ತಿನ ಅಮಾವಾಸ್ಯೆ. ಆ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ನಿಮ್ಮ ಹೆಸರಿನಲ್ಲಿ ನೀವು ಒಂದು ತಾಯ್ತವನ್ನು ಮಾಡಿಸ್ಕೊಳ್ಳೋಕೆ ಇಷ್ಟಪಡೋರು ಮಾಡಿಸ್ಕೋಬಹುದು. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಇಲ್ಲಿರೋ ಫೋನ್ ನಂಬರ್ಗೆ ಫೋನ್ ಮಾಡಿ, ಅವರು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಸೊ ಹಾಗಾಗಿ ಅದೊಂದು ವಿಶೇಷವಾದದ್ದು. ಯಾಕಂದರೆ ನಾವು ಚೈತ್ರ ಅಮಾವಾಸ್ಯೆ ಆದ ನಂತರ ಮತ್ತೆ ಹಿಂದಿನ ಅಮಾವಾಸ್ಯೆಯಲ್ಲಿ ಮಾಡಲಿಲ್ಲ. ಬಹಳ ಜನಗಳು ಪಾಪ ಕೇಳ್ತಾನೆ ಇದ್ರಿ, ಗುರುಗಳೇ ಯಾವಾಗ ಮಾಡ್ತೀರಾ ಅಂತ. ಹಾಗಾಗಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೋಸ್ಕರ ಪುನಃ ನಾವು ಮಾಡ್ತಾ ಇದ್ದೇವೆ. ಯಾರ್ಯಾರಿಗೆ ಅವಶ್ಯಕತೆ ಇದೆಯೋ ಅವರದನ್ನು ಬುಕ್ ಮಾಡ್ಕೋಬಹುದು. ಇನ್ನು ಅದೇ ರೀತಿಯಾಗಿ ಮಣ್ಣೆತ್ತಿನ ಅಮಾವಾಸ್ಯೆಯ ಜೊತೆಗೆ ಇರತಕ್ಕಂತಹದ್ದು ಪೌರ್ಣಮಿ, 11ನೇ ತಾರೀಕು ಇರತಕ್ಕಂತಹ ಪೌರ್ಣಮಿ, ಅದನ್ನು ಭೂಮಿ ಪೌರ್ಣಮಿ ಅಂತಲೂ ಸಹ ಕರಿತೀವಿ. ಈ ಭೂಮಿ ಪೌರ್ಣಮಿಯು ಸಹ ಬಹಳ ವಿಶೇಷವಾದಂತಹ ಅಂಶಗಳನ್ನು ಒಳಗೊಂಡಿರುತ್ತೆ. ಹಾಗಾಗಿ ಅವತ್ತಿನ ದಿವಸ ನೀವು ಮನೆಯಲ್ಲಿ ಉಪ್ಪಿನ ದೀಪವನ್ನು ಬೆಳಗೋದ್ರಿಂದ ಹಲವು ವಿಧದಲ್ಲಿ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಗಳಿಂದ ನೀವು ರಕ್ಷಣೆಯನ್ನು ಪಡ್ಕೊಳ್ಬಹುದು. ಪ್ರತಿ ರಾಶಿಯವರು ಸಹ ಒಂದು ಮಣ್ಣಿನ ತಟ್ಟೆಯಲ್ಲಿ ಉಪ್ಪನ್ನು ಹಾಕಿ ಅದರ ಮೇಲೆ ಮಣ್ಣಿನ ಹಣತೆಯನ್ನು ಹಚ್ಚಿ ನಿಮ್ಮ ಮನೆ ಬಾಗಿಲಿನಲ್ಲಿ ಸಂಜೆ ಹೊತ್ತು ಬೆಳಗೋದ್ರಿಂದ ದುಷ್ಟ ಶಕ್ತಿಗಳಿಂದ ನೀವು ಪ್ರೊಟೆಕ್ಷನ್ ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ವಿಚಾರಗಳನ್ನು ನೀವು ಮರೆಯದೆ 11ನೇ ತಾರೀಕಿನ ಪೌರ್ಣಮಿ ದಿವಸ ಮಾಡಿಕೊಳ್ಳೋದ್ರಿಂದ ಬಹಳ ಅನುಕೂಲತೆಗಳನ್ನು ನೀವು ಅನುಭವಿಸಬಹುದು. ಶುಭವಾಗಲಿ. ಇನ್ನು ನಿಮ್ಮ ಬದುಕಿನಲ್ಲಿ ಶುಭ ಫಲಗಳನ್ನು ಅನುಭವಿಸಬಹುದು, ನೆಗೆಟಿವಿಟಿಯಿಂದ ರಕ್ಷಣೆಯನ್ನು ಪಡ್ಕೊಳ್ಬಹುದು. ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿದ್ದಾವೆ ಅನ್ನೋದನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ, ನೋಡಿ, ಕಟಕ ರಾಶಿಯವರಿಗೆ ಮೊದಲೇ ಗುರುಬಲ ಇಲ್ಲ, ಶನಿ ಬಲವೂ ಸಹ ಅಂತಹ ಹೇಳ್ಕೊಳ್ಳೋ ರೀತಿಯಲ್ಲಿ ಇಲ್ಲ. ಇನ್ನು ಧನಾಧಿಪತಿಯಾದಂತಹ
ರವಿಯು ವ್ಯಯಸ್ಥಾನದಲ್ಲಿ, ಧನಸ್ಥಾನದಲ್ಲೇ ಕುಜ ಕೇತುವಿನ ಸಂಯೋಗ ಬೇರೆ ಇರ್ತಕ್ಕಂಥದ್ದು. ಇದೆಲ್ಲವೂ ಸಹ ಏನಾಗುತ್ತೆ ನೋಡಿ, ಸಂಪೂರ್ಣವಾಗಿ ಕಾಲಸರ್ಪ ಯೋಗದಲ್ಲಿ ನಿಂತ್ಕೊಂಡಿರ್ತಕ್ಕಂತಹದ್ದು. ಈ ಸಂಪೂರ್ಣ ಕಾಲಸರ್ಪ ಯೋಗ ಅಂತ ಬಂದಾಗ ಅಗ್ರೇ ರಾಹು ಅಧೋ ಕೇತು ಸರ್ವಮಧ್ಯಾಗತಾಗ್ರಹಂ ಯೋಗಂ ಕಾಲಸರ್ಪಾಖ್ಯಾಂ ನೃಪಸ್ತಸ್ಯ ವಿನಾಶನಂ. ಮೇಲ್ ರಾಹು, ಕೆಳಗಡೆ ಕೇತು, ಮಧ್ಯದಲ್ಲಿ ಎಲ್ಲ ಗ್ರಹಗಳು ಸೇರ್ಕೊಂಡಿದ್ದಾಗ ಕಾಲಸರ್ಪ ಯೋಗ ಉಂಟಾಗ್ತದೆ. ಇದು ಸವ್ಯ ಕಾಲಸರ್ಪ ಯೋಗ. ಮೊದಲು ರಾಹು ಬಂದು ಆಮೇಲೆ ಕೇತು ಬರೋದು. ಇಲ್ಲಿ ಮೊದಲು ಕೇತು ಬಂದು ಅದಾದ ನಂತರ ರಾಹು ಬಂದಿರತಕ್ಕಂಥದ್ದು. ಅಪಸವ್ಯ ಕಾಲಸರ್ಪ ಯೋಗದ ಮುಖಾಂತರವಾಗಿ ಒಟ್ಟಾರೆ ಈ ರಾಹು ಮತ್ತು ಕೇತುಗಳ ನಡುವೆ ಸರ್ವಗ್ರಹಗಳೂ ಸಹ ಸೇರಿಕೊಂಡಿರೋದ್ರಿಂದ, ಕೂಡ್ಕೊಂಡಿರೋದ್ರಿಂದ ಅನೇಕವಾಗಿರ್ತಕ್ಕಂತಹ ತಾಪತ್ರಯಗಳನ್ನು ಎದುರಿಸಲೇಬೇಕಾಗ್ತದೆ. ಜೊತೆಗೆ ವ್ಯಯಾಧಿಪತಿ ರಾಶಿಯಲ್ಲಿದ್ದು ಚಂದ್ರನ ಮನೆಯಲ್ಲಿ ಬುಧ, ಚಂದ್ರನಿಗೆ ಸಂತೋಷ, ಬುಧನಿಗೆ ಸಂಕಷ್ಟ. ಒಟ್ಟಾರೆ ಒಂದು ವಿಚಿತ್ರವಾದಂತಹ ಭಾವದಲ್ಲಿ ಕರ್ಕಾಟಕ ರಾಶಿಯವರು ಒಂದು ಇರಬೇಕಾಗತ್ತೆ. ಇದ್ದಕ್ಕಿದ್ದ ಹಾಗೆ ಕಫ ಪ್ರಕೃತಿಗಳು ಜಾಸ್ತಿ ಆಗುವಂಥದ್ದು, ಕೆಮ್ಮು, ನೆಗಡಿ, ಕಫ, ಜ್ವರ, ಈ ರೀತಿಯಾದಂತಹ ಅನೇಕ ಕಾಯಿಲೆಗಳಿಗೆ ತುತ್ತಾಗಬಹುದು. ಇನ್ನು ಧನಾಧಿಪತಿ 12ನೇ ಮನೆಯಲ್ಲಿ ಇರೋದ್ರಿಂದ ಬಹಳಷ್ಟು ಖರ್ಚು 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 ಖರ್ಚು. ಅದರ ಜೊತೆಗೆ ರವಿಯು ವ್ಯಯದಲ್ಲಿದ್ದು 6ನೇ ಮನೆ ಮೇಲೆ ಬೇರೆ ದೃಷ್ಟಿಯನ್ನು ಕೊಡ್ತಾ ಇರೋದ್ರಿಂದ ಆಸ್ಪತ್ರೆಗಳ ಖರ್ಚು ಜಾಸ್ತಿ ಆಗುತ್ತೆ. ಯಾಕಂದರೆ ಆಗಲೇ ಹೇಳಿದ ಹಾಗೆ ಅನಾರೋಗ್ಯಗಳು ಬರ್ತವೆ. ಅನಾರೋಗ್ಯಗಳು ಬಂದರೆ ನೀವು ಆಸ್ಪತ್ರೆಗೆ ತೋರಿಸಲೇಬೇಕು. ಆಸ್ಪತ್ರೆಗೆ ತೋರಿಸಿದ್ರಿ ಅಂದರೆ ಪುನಃ ಅಲ್ಲೇನೋ ಒಂದು ಅನಾನುಕೂಲತೆಯ ವಾತಾವರಣಗಳು ಬರುತ್ತವೆ. ಇನ್ನು ಧನಸ್ಥಾನದ ಕುಜ ಮತ್ತು ಕೇತುವಿನ ಈ ಒಂದು ಗ್ರಹದ ಕೂಟ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನು ತೋರಿಸುತ್ತೆ, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟವನ್ನು ತೋರಿಸುತ್ತೆ, ಸಂಪಾದನೆಯು ಸಾಲವಾಗಿ ಪರಿವರ್ತಿತ ಆಗೋದನ್ನು ತೋರಿಸುತ್ತೆ. ನೀವು ಎಷ್ಟೇ ಸಂಪಾದನೆ ಮಾಡಿದರೂ ಕೈಗೂಡೋದಿಲ್ಲ ಹಣಕಾಸುಗಳು ಕರ್ಕಾಟಕ ರಾಶಿಯವರಿಗೆ. ಜೊತೆಗೀಗ 8ನೇ ಮನೆಯಲ್ಲಿ ರಾಹುವಿನ ಸಂಚಾರ ಬೇರೆ ಇರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಆರೋಗ್ಯಕ್ಕೆ ಹಾನಿ, ಜಾಗ್ರತೆ. ಆದರೆ ಎಲ್ಲಿವರೆಗೂ ಈ ತಿಂಗಳು ಇದು ತಾತ್ಕಾಲಿಕವಾಗಿ ಇರತಕ್ಕಂಥದ್ದು. ಕಾರಣ ಗುರು ಅಸ್ತಂಗತದಿಂದ ಆಚೆ ಬಂದ ನಂತರದಲ್ಲಿ ಗುರುವಿನ ದೃಷ್ಟಿ ಮತ್ತೆ ಶುರುವಾದಾಗ, ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಬಂದಾಗ ನಿಮಗಾಗ ಮತ್ತೆ ಪುನಃ ಜುಲೈ ತಿಂಗಳಲ್ಲಿ ಒಳ್ಳೆ ರೀತಿಯ ಆರೋಗ್ಯವಾದ ಬೆಳವಣಿಗೆಗಳು ಉಂಟಾಗುವ ಸಾಧ್ಯತೆಗಳಿದ್ದಾವೆ. ಆದರೆ ಅಲ್ಲಿವರೆಗೂ ತುಂಬ ಅಂದರೆ ತುಂಬ ಜಾಗೃತಿಯಾಗಿರಬೇಕು. ಇದ್ದಕ್ಕಿದ್ದ ಹಾಗೆ ಈ ತೊಡೆಭಾಗಗಳಲ್ಲಿ ನೋವಾಗುವಂತಹದ್ದು, ತೊಡೆಯಿಂದ ಸಮಸ್ಯೆಗಳು ಬರತಕ್ಕಂತಹದ್ದು, ಅದೇ ರೀತಿಯಾಗಿ ಮನೆಯಲ್ಲಿ ಅಶಾಂತಿಗಳು ಉತ್ಪತ್ತಿ ಆಗ್ತಕ್ಕಂಥದ್ದು, ಆರೋಗ್ಯದ ಮೇಲೆ ಹೊಡೆತಗಳು ಪದೇ 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 ಬೀಳ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಉಂಟಾಗುತ್ತೆ, ವಿದ್ಯೆಗೆ ಕೊರತೆಗಳು ಉಂಟಾಗತಕ್ಕಂತಹದ್ದು. ನೇರವಾಗಿ ರಾಹುವಿನ ದೃಷ್ಟಿ ಶುಕ್ರನ ಮೇಲೆ, ನಿಮ್ಮ ಚತುರ್ಥಾಧಿಪತಿಯ ಮೇಲೆ ಬೀಳ್ತಾ ಇರುವುದರಿಂದಾಗಿ ಆ ಒಂದು ಕೌಟುಂಬಿಕ ಕಲಹಗಳು ಜಾಸ್ತಿ ಆಗೋದು, ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಉನ್ನತ ವಿದ್ಯಾಭ್ಯಾಸಗಳಲ್ಲಿ ಕೊರತೆಗಳು, ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾ ಹಿನ್ನಡೆಗಳು, ಅನೇಕ ರೀತಿಯಾದಂತಹ ಅಶುಭದ ಫಲಗಳನ್ನು ಕರ್ಕಾಟಕ ರಾಶಿಯವರು ಅನುಭವಿಸಬೇಕಾಗತ್ತೆ. ಬಹಳ ಜಾಗ್ರತೆಯಿಂದ ಇರಬೇಕು, ತುಂಬಾ ಹುಷಾರಾಗಿರಬೇಕು. ನಿಮಗೆ ಅಷ್ಟೊಂದು ಶುಭಕರವಲ್ಲದ ವಾತಾವರಣ ಎರಡೂ ಕಡೆಯಿಂದನೂ ಇದ್ದಾವೆ, ಹುಷಾರು. ಇನ್ನು ವಿಶೇಷವಾಗಿ ನಿಮಗೆ ಕರ್ಮಾಧಿಪತಿಯಾದಂತಹ ಕುಜ ಕೇತುಯುತೆಯಾಗಿರುವುದರಿಂದಾಗಿ, ಕೇತುವಿನ ಜೊತೆಗೆ ಇರುವುದರಿಂದಾಗಿ ಅಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಒಂದು ಪ್ರಗತಿಯನ್ನು ಕಾಣೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಇನ್ನೇನು ನನಗೆ ಈ ತಿಂಗಳು ಪ್ರಮೋಷನ್ ಬಂದ್ಬಿಡುತ್ತೆ, ಇಂಕ್ರಿಮೆಂಟ್ ಬರಬೇಕು, ತುಂಬ ದಿವಸದಿಂದ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಈ ತಿಂಗಳು ಗ್ಯಾರಂಟಿ ಆಗತ್ತೆ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ರು. ಅದ್ಯಾವುದು ಸಹ ನಡೆಯಲ್ಲ, ಹುಷಾರಾಗಿರಬೇಕು. ಯಾವುದಕ್ಕೂ ಒಂದು ಸಲ ನಿಮ್ಮ ಜನ್ಮ ಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ. ಆ ಜನ್ಮ ಜಾತಕದಲ್ಲಿ ಏನಾದರೂ ನಿಮಗೆ ಫಲಾನುಫಲಗಳು ಇತ್ತು ಅಂತ ಅಂದರೆ ಅದರಿಂದ ನಿಮಗೆ ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳು ಉಂಟಾಗ್ತದೆ. ಹಾಗಾಗಿ ಗೋಚಾರದ ಫಲ ನಿಮ್ಮ ಜೀವನಕ್ಕೆ 20%ನಷ್ಟು, 80%ನಷ್ಟು ನಿಮ್ಮ ಜನ್ಮಜಾತಕದ ಫಲಗಳು. ಹಾಗಾಗಿ ಜನ್ಮಜಾತಕದ ಈ ಒಂದು ಫಲಗಳನ್ನು ತಿಳ್ಕೊಳ್ಬೇಕಂದ್ರೆ ನಿಮ್ಮ ಜಾತಕನ ತೋರಿಸ್ಕೊಳ್ಳಿ. ಇನ್ನು ಸಮಸ್ಯೆಗಳು ಎಲ್ಲಿಂದ ಶುರುವಾಗುತ್ತೆ? ಭಾಗ್ಯಸ್ಥಾನದಲ್ಲಿ ಶನಿ ಇದ್ದಾನೆ. ಭಾಗ್ಯಾಧಿಪತಿ 12ನೇ ಮನೆಯಲ್ಲಿ ಇದ್ದು
ಅಸ್ತಂಗತ ಬೇರೆ ಆಗಿರೋದ್ರಿಂದ ಭಾಗ್ಯೋದಯಕ್ಕೆ ಕೊರತೆ, ಎಲ್ಲ ಕೆಲಸ ಕಾರ್ಯಗಳು ಸಹ ಬಹಳ ನಿಧಾನವಾಗುತ್ತೆ, ಅಂದುಕೊಂಡಿರೋ ರೀತಿಯಲ್ಲಿ ಏನೂ ಆಗಲ್ಲ. ಹುಷಾರು, ತುಂಬಾ ಹುಷಾರಾಗಿರಬೇಕು. ಯಾವುದೇ ಕೆಲಸ ಮಾಡ್ಕೋತೀನಿ ಅಂದರೂ ಸಹ ನಿಮಗೆ ಅನಾನುಕೂಲತೆಯ ವಾತಾವರಣನೇ ಜಾಸ್ತಿ ಇದೆ. ತುಂಬ ಜಾಗೃತೆಯಾಗಿದ್ದು ಜೀವನನ ಮುಂದುವರಿಸಿ. ಕರ್ಕಾಟಕ ರಾಶಿಯವರು ಆತುರ ಬಿದ್ದು ಏನೋ ಮಾಡೋಕ್ಕೆ ಹೋಗ್ತೀನಿ ಅಂತ ಇನ್ನೇನೋ ಮಾಡ್ಕೊಳ್ಳೋಕೆ ಹೋಗೋದು ಬೇಡ. ಹುಷಾರಾಗಿದ್ದು ಹೆಜ್ಜೆ ಇಟ್ಟು ಹೇಳೋ ಪರಿಹಾರ ಕ್ರಮಗಳನ್ನು ಸರಿಯಾಗಿ ಫಾಲೋ ಮಾಡಿ. ಜೊತೆಗೆ 25ನೇ ತಾರೀಕು 6ನೇ ತಿಂಗಳು 2025 ಮಣ್ಣೆತ್ತಿನ ಅಮಾವಾಸ್ಯೆ ದಿವಸ ಮಾಡ್ತಾ ಇರುವಂತಹ ಈ ವಿಶೇಷವಾದ ಬೆಳ್ಳಿ ತಾಯ್ತವನ್ನು ನೀವು ಬೆಳ್ಳಿ ಮೂಲಿಕಾ ತಾಯ್ತವನ್ನು ನಿಮ್ಮ ಕತ್ತಿನಲ್ಲೋ ತೋಳ್ನಲ್ಲೋ ಧರಿಸ್ಕೊಳ್ಳಿ. ಅದರಿಂದ ನಿಮಗೆ ಕಾರ್ಯಸಿದ್ಧಿಗಳು, ದೃಷ್ಟಿದೋಷ ನಿವಾರಣೆ, ಕೃತಿಮ ಮಾಟಮಂತ್ರ ಸಣ್ಣ ಪುಟ್ಟದ್ದೇನಾದರೂ ಆಗಿತ್ತು ಅಂದರೆ ಅದರಿಂದ ನಿವಾರಣೆ ಮತ್ತು ಪ್ರೊಟೆಕ್ಷನ್ನು, ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗತ್ತೆ. ಬೆಳ್ಳಿ ಮೈನ ಮೇಲಿತ್ತು ಅಂತ ಹೇಳಿದ್ರೆ ಚಂದ್ರನ ತತ್ವ, ಮನಸ್ಸು ಹಗುರವಾಗಿರುತ್ತೆ. ಹಾಗಾಗಿ ಬೆಳ್ಳಿ ತಾಯ್ತವನ್ನು ಮಾಡ್ತಾ ಇದ್ದೇವೆ. ಅದನ್ನು ತಗೊಂಡು ಬಂದು ಅದನ್ನು ಬುಕ್ ಮಾಡಿಕೊಂಡು ತಗೊಂಡು ನೀವು ಧರಿಸ್ಕೊಳ್ಳಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಇನ್ನು ಕರ್ಕಾಟಕ ರಾಶಿಯವರ ಈ ಒಂದು ತಿಂಗಳ ಪರಿಹಾರದ ವಿಭಾಗ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳು ಒಂದಿಷ್ಟು ಆಸರೆಯಾಗಿರಿ. ನಮ್ಮ ಮುಂದಿನ ಜೀವನ ಚೆನ್ನಾಗಿರಬೇಕು ಅಂದರೆ ಪ್ರಕೃತಿ ಉಳಿಲೇಬೇಕು, ಹಸಿರು ಬೆಳಗಲೇಬೇಕು. ಹಸಿರೇ ನಮ್ಮ ಮುಂದಿನ ಪೀಳಿಗೆಯ ಉಸಿರು. ಹಾಗಾಗಿ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಮರಗಳನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕೊಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವಜಂತುಗಳಿಗೆ ನೀವು ಕೊಡ್ತಕ್ಕಂತಹ ಒಂದು ಹನಿಯ ನೀರು ಅವುಗಳ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಆ ಪ್ರಾಣವನ್ನು ಉಳಿಸಿದ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಆ ಒಂದು ವಿಶೇಷವಾದಂಥ ಫಲವನ್ನು ನೀವೇ ಅನುಭವಿಸಿ, ನಿಮ್ಮ ಕುಟುಂಬದವರು ಅನುಭವಿಸಲಿ ಅಂತ ಹೇಳ್ತಾ, ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಪ್ರತಿನಿತ್ಯ ನೀವು ಸಂಜೆ ದೀಪದಲ್ಲಿ ದುರ್ಗೆಯನ್ನು ಪೂಜೆ ಮಾಡಿ, ದೀಪದುರ್ಗಾದೇವಿಯನ್ನು ಪೂಜೆ ಮಾಡಿ, ದುರ್ಗಾ ಚಾಲೀಸವನ್ನು ಪಠಣ ಮಾಡ್ಕೊಳ್ತಾ ಬನ್ನಿ. ಬಹಳ ಅನುಕೂಲತೆಗಳು. ತಮ್ಮೆಲ್ಲರ ಜೀವನ ಸುಖದಾಯಕವಾಗಿರಲಿ, ಸೌಖ್ಯದಾಯಕವಾಗಿರಲಿ ಅಂತ ಹೇಳಿ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಸಹ ಶುಭ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಒಳ್ಳೆಯದಾಗಲಿ. ಇದಾಗಿತ್ತು ಕರ್ಕಾಟಕ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.